ಸಂಕಷ್ಟಹರ ಗಣಪತಿ ಗೌರಿ ಪುತ್ರ ನಿನಗೆ ವಂದನೆ ವರದ. ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿವತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಹೊಸ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ನೀವೆಲ್ಲರೂ ನಿಮ್ಮ ಮನೆಯ ಪುಟ್ಟ ಗೌರಿನ ಸಪೋರ್ಟ್ ಮಾಡ್ತೀರಾ ಅಲ್ವಾ? ಖಂಡಿತ ಮಾಡ್ತೀರಾ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡದಿರೋ ಕಾರಣವಾಗಿ ನಾವು ಗೌರಿ ಗಣೇಶ ಹಬ್ಬ ಜೊತೆಯಲ್ಲೇ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇದ್ದೀವಿ. ಈಗ ಬನ್ನಿ, ನಾನು ನಮ್ಮನೆ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಿಸೋದು ಅಂತ ತೋರಿಸ್ತೀನಿ. ನೀವು ಬೆಳಗಿನ ಜಾವನೇ ಎದ್ದು ಹೊಸಲು ಸಾರಿಸೋದು ಮತ್ತು ತುಳಸಿ ಕಟ್ಟೆ ಅಲಂಕಾರ ಮಾಡೋದು ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಗಣೇಶನ ಅಮ್ಮನಾದ ಗೌರಿಯನ್ನು ಅಲ್ಲಿರಿಸಿ ಆ ಜಾಗವನ್ನು ಶುಭ್ರಗೊಳಿಸಿ ರಂಗೋಲಿಯಿಂದ ಅಲಂಕರಿಸಿ ನಾವು ಗೌರಿಯನ್ನು ಪ್ರತಿಷ್ಠಾಪನೆ ಮಾಡೋಣ. ಆ ಕಳಶದಲ್ಲಿ ಅರಿಶಿನ, ಕುಂಕುಮ, ಅಕ್ಷತೆ, ಚಿನ್ನ, ಬೆಳ್ಳಿ ಅಥವಾ ನಾಣ್ಯವನ್ನು ಹಾಕಿ ಮಾವಿನ ಎಲೆ ಜೊತೆಗೆ ತೆಂಗಿನಕಾಯಿಯನ್ನು ಇಟ್ಟು ಗೌರಿ ಮುಖ ಪದ್ಮವನ್ನು ಅಲಂಕರಿಸಿ. ಮುದ್ದಾದ ಪುಟ್ಟ ಗಣಪನನ್ನು ಹೇಗೆ ಇಡುವುದು ಎಂದು ನೋಡೋಣ ಬನ್ನಿ ಗಾಯ್ಸ್. ನನಗೆ ತಿಳಿದಿರೋ ಪ್ರಕಾರ ಕೆಮಿಕಲ್ ಗಣಪತಿನ ಇಡಬೇಡಿ ಅಂತ ಎಲ್ಲರೂ ಹೇಳ್ತಾರೆ. ಏಕೆಂದರೆ ಪರಿಸರ ಮಾಲಿನ್ಯ ಆಗೋದ್ರಿಂದ ಎಲ್ಲರೂ ಮಣ್ಣಿನಿಂದ ಮಾಡಿರೋ ಗಣಪತಿ ಇಡಿ ಅಂತ ಹೇಳ್ತಾರೆ. ಆದರೆ ನಾನು ಈ ವರ್ಷ ತುಂಬ ವಿಭಿನ್ನವಾಗಿರೋ ವೆರೈಟಿ ಆಗಿರೋ ತಿಂಗಳ ಹಿಂದೆ ನಮ್ಮ ಫ್ಯಾಮಿಲಿ, ನಮ್ಮಮ್ಮ ಎಲ್ಲರೂ ರಾಯಚೂರು ಡಿಸ್ಟಿಕ್ಕಲ್ಲಿರೋ ಇಸ್ಕಾನ್ ಟೆಂಪಲ್ಗೆ ಹೋಗಿದ್ದಾಗ ಅಲ್ಲಿ ವಿಭಿನ್ನವಾದ ಗಣಪತಿನ ನೋಡಿದೆ. ಆ ಗಣಪತಿನ ಯಾವುದರಿಂದ ಮಾಡಿದ್ದಾರೆ ಅಂತ ಕೇಳಿದಾಗ ಅಲ್ಲಿರೋ ಅರ್ಚಕರು ಹೇಳಿದ್ರು, ಇದು ಎಲ್ಲ ದೇವರಿರುವ ಕಾಮಧೇನುನ ಗೋಮಾತೆಯ ಸಗಣಿಯಿಂದ ಮಾಡಿರೋ ಗಣಪತಿ ಅಂತ. ಅದು ನನಗೆ ತುಂಬ ಇಷ್ಟ ಆಗಿರೋದ್ರಿಂದ, ನನ್ನ ಮಗಳಿಗೂ ತುಂಬ ಇಷ್ಟ ಆಗಿರೋದ್ರಿಂದ ಆ ಗಣಪತಿನ ತೊಗೊಂಡು ಬಂದಿದ್ದೆ. ಅದು ಈ ವರ್ಷ ಗಣಪತಿ ಹಬ್ಬಕ್ಕೆ ನಾವು ಅದೇ ಗಣಪತಿನ ಇಡ್ತಾ ಇದ್ದೀವಿ. ಈಗೆಲ್ಲರೂ ಆದಷ್ಟು ಮಣ್ಣಿನ ಗಣಪತಿನ ಅಥವಾ ಈ ಥರ ಸಗಣಿಯಿಂದ ಮಾಡಿರೋ ಗಣಪತಿನ ಇಟ್ಟರೆ ತುಂಬ ಒಳ್ಳೆಯದು, ಪರಿಸರ ಮಾಲಿನ್ಯ ಆಗೋದಿಲ್ಲ ಅಂತ ಅಂದ್ಕೊತೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ಗೈಸ್. ಈಗ ನೆಕ್ಸ್ಟ್ ಗಣಪತಿನ ಹೂವುಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡೋಕ್ಕೆ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಗೌರಿಗೆ ಏನು ಇಷ್ಟ ಆಗುತ್ತೆ, ಗೌರಿ ಅಮ್ಮನಿಗೆ ಅರಿಶಿನ, ಕುಂಕುಮ, ಬಳೆ, ಹೂವು, ಬಾಗಿಣ ಅತಿ ಮುಖ್ಯವಾದ್ದು ಗೌರಿ ಹಬ್ಬಕ್ಕೆ ಕೊಡುವಂಥದ್ದು ಹೆಣ್ಮಕ್ಳಿಗೆ ಬಾಗಿಣ. ಅದಕ್ಕೆ ಫಸ್ಟ್ ನಾವೇನು ಮಾಡಬೇಕು ಅಂದರೆ ನಮ್ಮನೇಲಿರೋ ಗೌರಿಗೆ ಬಾಗಿಣ ಕೊಟ್ಟು ಅರಿಶಿನ, ಕುಂಕುಮ, ಹೂವದಿಂದ ಅಲಂಕಾರ ಮಾಡಿ ಗೌರಿಗೆ ಮೊದಲು ಬಾಗಿಣ ಕೊಡಬೇಕು. ಆನಂತರ ನಮ್ಮ ಮುದ್ದಾದ ಪುಟ್ಟ ಗಣಪನಿಗೆ ಏನು ಇಷ್ಟ, ನಿಮಗೆಲ್ಲರೂ ಗೊತ್ತಿರೋ ಪ್ರಕಾರ ಗಣಪ ಮೊದಲೇ ಮೋದಕ ಪ್ರಿಯ, ಹಾಗೆ ಕರ್ಗಿಡುಬು, ಕರ್ಜಿಕಾಯಿ ಅಂದರೆ ತುಂಬ ಇಷ್ಟ. ಅದು ಇದು ಅಂತ ಅಲ್ಲ, ಗಣಪತಿಗೆ ಏನು ಇಷ್ಟ ಇಲ್ಲ ಹೇಳಿ? ಅವ್ರಿಗೆ ಏನೇನು ಇಷ್ಟನೋ ಎಲ್ಲ ಥರ ತಿಂಡಿ ತಿನಿಸುಗಳನ್ನ ಮಾಡಿ ಸಂಭ್ರಮಿಸೋಣ. ಗೌರಿ ಗಣೇಶನಿಗೆ ಪೂಜೆ ಮಾಡಿ, ತುಪ್ಪದ ಆರತಿ ಮಾಡಿ, ಎಲ್ಲ ತಿಂಡಿ ತಿನಿಸುಗಳನ್ನು, ಪ್ರಸಾದವನ್ನು ಗೌರಿ ಗಣೇಶನಿಗೆ ನೈವೇದ್ಯ ಮಾಡಿ, ಆರತಿ ಹಾಡಿ ಪೂಜೆನ ಎಲ್ಲರೂ ಸಂಭ್ರಮಿಸೋಣ ಬನ್ನಿ. ಗೌರಿ ಗಣೇಶ ಹಬ್ಬದ ಶುಭ ಮುಹೂರ್ತ ಹೀಗಿದೆ, ನೋಡೋಣ ಬನ್ನಿ ಗಾಯ್ಸ್. ದಿನಾಂಕ ಮಂಗಳವಾರ 26 ಆಗಸ್ಟ್ 2025 ಗೌರಿ ಪೂಜೆ ಶುಭ ಮುಹೂರ್ತ ಬೆಳಗ್ಗೆ 6 ಗಂಟೆಯಿಂದ 8:37 ಇದೆ. ಆ ಸಮಯದಲ್ಲಿ ನೀವು ಆರಾಮಾಗಿ ಪೂಜೆ ಮಾಡ್ಕೋಬೋದು. ಅದೇ ಸಮಯದಲ್ಲಿ ಆರಾಮಾಗಿ ಹೇಗೆ ಪೂಜೆ ಮಾಡ್ಕೊತೀರಾ ಅಂತ ಕೇಳಿದ್ರೆ ಗಾಬರಿ ಆಗ್ತಾ ಇದೆಯಾ? ಅದೇ ಮತ್ತೆ ಗಾಬರಿ ಆಗ್ತಾ ಇರುತ್ತಾ? 2.5 ಅವರಲ್ಲಿ ಇಷ್ಟೆಲ್ಲ ಅಲಂಕಾರ ಮಾಡಿ ಗೌರಿ ಗಣೇಶ ಪೂಜೆ ಮಾಡೋಕ್ಕೆ ಸಾಧ್ಯನಾ? ಅದಕ್ಕೆ ನಾನು ಮೊದಲೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದು. ನೀವು ಮುಂಚಿತವಾಗಿ ನೀವೆಲ್ಲ ತಯಾರಿನ ಮಾಡ್ಕೋಬೇಕು. ಡೆಕೋರೇಷನ್ ಆಗಲಿ, ಮನೆ ಬಾಗಿಲು ಸಾರಿಸೋದು, ತುಳಸಿ ಕಟ್ಟೆ ಪೂಜೆ, ಮನೆ ಎಲ್ಲ ಡೆಕೋರೇಷನ್ನ ಮುಂಚೆ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮಗೆ ಪೂಜೆ ಮಾಡೋದಕ್ಕೆ ಹೆಚ್ಚಿನ ಸಮಯ ಏನೂ ಹಿಡಿಯೋದಿಲ್ಲ. ನೀವು ಬೆಳಿಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನೀವು ಆಮೇಲೆ ನಿಮ್ಮ ಸಮಯ ನೋಡಿಕೊಂಡು ನೀವು ಮುತ್ತೈದರನ್ನ ಕರೆದು ಬಾಗಿನ ಕೊಟ್ಟು ಕಳಿಸ್ಬೋದು. ಅದಕ್ಕೆ ಸಮಯ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಗೈಸ್. ತೃತೀಯ ತಿಥಿ ಬಂದು 25 ಆಗಸ್ಟ್ ಮಧ್ಯಾಹ್ನ 12:34 ಪ್ರಾರಂಭ ಆಗಿ
26 ಆಗಸ್ಟ್ ಬೆಳಿಗ್ಗೆ 11:39ಕ್ಕೆ ಮುಕ್ತಾಯ ಆಗುತ್ತೆ. ಅಂದರೆ ಗೌರಿ ಹಬ್ಬದ ದಿನದಿಂದ ಸ್ಟಾರ್ಟ್ ಆಗಿ ಗಣೇಶನ ಹಬ್ಬದ ಸಮಯದಲ್ಲಿ ಆ ತೃತೀಯ ತಿಥಿ ಮುಕ್ತಾಯ ಆಗುತ್ತೆ. ನೀವು ಆ ಸಮಯ ನೋಡಿಕೊಂಡು ನಿಮ್ಮ ಅನುಕೂಲಕರವಾಗಿ ನೀವು ಪೂಜೆನ ಮಾಡ್ಕೋಬೋದು. ಹಾಗೆ ಬುಧವಾರದಂದು ಗಣೇಶ ಚತುರ್ಥಿ ತಿಥಿ ಬಂದು 26 ಆಗಸ್ಟ್ ಮಧ್ಯಾಹ್ನ 12:54ಕ್ಕೆ ಪ್ರಾರಂಭ ಆಗಿ 27 ಆಗಸ್ಟ್ ಮಧ್ಯಾಹ್ನ 3:44ಕ್ಕೆ ಮುಕ್ತಾಯ ಆಗುತ್ತೆ. ಹಾಗೆ ನಮ್ಮ ಗಣೇಶನನ್ನು ವಿಸರ್ಜನೆ ಮಾಡೋ ದಿನ ಅನಂತ ಚತುರ್ದಶಿ ಅಂತ ಶನಿವಾರ ಸೆಪ್ಟೆಂಬರ್ 6ನೇ ತಾರೀಕು ನೀವು ವಿಸರ್ಜನೆ ಮಾಡ್ಬೋದು. ಅದು ನಿಮ್ಮ ಮನೆಯ ವಾಡಿಕೆ ಅನುಕೂಲಕರವಾಗಿ ನೀವು ಮರುದಿವಸನಾದರೂ ಮಾಡ್ಬೋದು, ಅದು ನಿಮಗೆ ಬಿಟ್ಟಿತ್ತು. ಗಣೇಶನ ಚತುರ್ಥಿ ದಿವಸ ತುಂಬ ಹುಷಾರಾಗಿರಿ ಎಲ್ಲರೂ, ಯಾಕೆಂದರೆ ಗಣೇಶನಿಗೆ ಅಪವಾದ ತಪ್ಪಿದ್ದಲ್ಲ. ಅವತ್ತು ನೀವು ಚಂದ್ರ ದರ್ಶನ ತಪ್ಪಿಸುವುದು ತುಂಬ ಒಳ್ಳೆಯದು. ಆ ದಿನ ಚಂದ್ರನನ್ನು ನೋಡುವುದರಿಂದ ನಿತ್ಯ ದೋಷ ಉಂಟಾಗುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ತುಂಬ ಹುಷಾರಾಗಿರಿ. ಹಾಗೆ ಪೂಜೆ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದ ಮುತ್ತೈದೆಯರನ್ನು ಗೌರಿ ಸ್ವರೂಪ ಅಂತ ತಿಳ್ಕೊಂಡು ಅವರಿಗೆ ಗೌರಿಗೆ ಇಷ್ಟವಾದ ಬಾಗಿಣವನ್ನು ಕೊಟ್ಟು, ಅರಿಶಿಣ ಕುಂಕುಮ ಕೊಟ್ಟು, ಅವರಿಗೆ ಪ್ರಸಾದವನ್ನು ಕೊಟ್ಟು, ಹಾಗೆ ನೀವು ಮಾಡಿರೋ ಸಿಹಿ ಅಡುಗೆನ ಉಣಬಡಿಸಿ ಅವರನ್ನು ಸಂತೋಷದಿಂದ ಕಳಿಸ್ಕೊಡಿ. ಅದ್ರ ಜೊತೆಲಿ ಗೌರಿ ಗಣೇಶನಿಗೆ ಎಲ್ಲರೂ ಅಕ್ಷತೆ ಹಾಕಿ ನಿಮಗೆ ಬೇಕಾದ ವರಗಳನ್ನು ಕೇಳಿಕೊಂಡು ಎಲ್ಲರೂ ಪೂಜೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿ ಎಂಜಾಯ್ ಮಾಡಿ. ತಪ್ಪದೇ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.